ಆಯ್ತಲ್ಲ ಒಂದೊಂದು ಮಾತು ಕೇಳಿದರೆ ಆ ದೇವೇಂದ್ರ ಕವಿ ಮಾತು ನಿರಂತೆ ಆಗುತ್ತದೆ. ಇರಲಿ, ಒಂದು ಮಾತಿದೆ, ಕೇಳಿಕೊಳ್ಳುತ್ತೇವೆ. ಸ್ವಾಮಿ, ಮತ್ತೆ ಮಾತು ಕೇಳುತ್ತೀರಿ ಅಂತ ಹೇಳ್ತಾ ಇದ್ದೀರಾ? ಸದಾ ಒಂದು ನಿಮಿಷ ಕೂಡ ನಿಮ್ಮ ಪಾದ ಸೇವಕ್ಕೆ ಆಗಿರೋ ನಾನು ನಿಮ್ಮ 100 ಮಾತನ್ನು ಕೂಡ ನಾನು ನಡೆಸಿಕೊಡ್ತೀನಿ. ಹೇಳಿ, ಅದಾವ ಮಾತು ಅಂತ. ಹಾಗಾದರೆ ನನ್ನ ತಮ್ಮಂದಿರು ಯಾವುದೇ ರೀತಿ ತಪ್ಪು ಮಾಡಿ ಅವರ ಬೈಗಳು ಅವರಿಗೆ ತಿದ್ದಿ ಬುದ್ಧಿ ಅವರಿಗೆ ನಿನ್ನ ಸ್ವಂತ ನಿನ್ನ ಮಕ್ಕಳಂದೇ ನೋಡಿಕೊಳ್ಳಬೇಕು. ಇದೇ ನನ್ನ ಆಶೀರ್ವಾದ. ಸ್ವಾಮಿ, ಏನ್ ಮಾತು ಅಂತ ಆಗ್ತಾ ಇದ್ದೀರಾ ನೀವು? ನೋಡಿ, ನಿಮ್ಮ ತಮ್ಮಂದಿರು ನನ್ನ ಮೈದೂರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ಅಂತ ತಿಳ್ಕೊಂಡು ಜೋಪಾನ ಮಾಡ್ತೀನಿ. ಇದು ನಿಮ್ಮ ಪಾದ ಸಾಕ್ಷಿ.